ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಆಯೋಜಿಸಲಾದ ಪ್ರಧಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ 105 ಎಂಎಂ ಲೈಟ್ ಫೀಲ್ಡ್ ಗನ್ಗಳನ್ನು ಬಳಸಿ 21 ಗನ್ ಸಲ್ಯೂಟ್ನೊಂದಿಗೆ ರಾಷ್ಟ್ರಗೀತೆ ಮೊಳಗಿಸಲಾಯಿತು. ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಆಯೋಗದ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೆರ್ ಲೇಯನ್ ಪರೇಡ್ನ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸೇರಿದಂತೆ ಹಲವು ಗಣ್ಯರು ಭವ್ಯ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. Sixth Light Infantry Regiment. ದೆಹಲಿಯ ಕರ್ತವ್ಯ ಪಥದಲ್ಲಿ 90 ನಿಮಿಷಗಳ ಕಾಲ ನಡೆದ ಗಣರಾಜ್ಯೋತ್ಸವದ ಪಥಸಂಚಲನ ಮನಸೂರೆಗೊಂಡಿತು. ಇದು ದೇಶದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸೇನಾ ಪರಾಕ್ರಮದ ವಿಶಿಷ್ಟ ಸಂಗಮವಾಗಿತ್ತು. ಸ್ವತಂತ್ರ ಕಾ ಮಂತ್ರ ವಂದೇ ಮಾತರಂ ಮತ್ತು ಸಮೃದ್ಧಿ ಕಾ ಮಂತ್ರ ಆತ್ಮನಿರ್ಭರ್ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿ ನಡೆದ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು, ವಿವಿಧ ಇಲಾಖೆಗಳ 30 ಸ್ತಬ್ಧ ಚಿತ್ರಗಳು ದೇಶದ ಅಭ್ಯುದಯದ ಸಮಗ್ರ ಚಿತ್ರಣವನ್ನು ಕಟ್ಟಿಕೊಟ್ಟವು. ಧ್ವಜಾರೋಹಣದ ಬಳಿಕ ವಂದೇ ಮಾತರಂ ಹಾಡಿಗೆ ವಾದ್ಯ ತಂಡ ಪಥಸಂಚಲನದ ಮೂಲಕ ಗೌರವ ಸೂಚಿಸಿತು. Led by Captain Gaurav Pandey of the Shell within 12 seconds and swiftly changing position and now going past the saluting base. Speed of 350 kilometers per hour, and today it has gone airborne from Air Force Station Chandigarh. C-130J is a special operation heavy lift transport flying majestically up over the sky, flying the PHI and the Sukhoi 30 MKI, realizing the collective strength, unity and integration of the Indian Army, Navy and Air Force in safeguarding national sovereignty. Victory through jointness embodies the transformation of India's defence forces into a future-ready, technology-driven and mission-oriented forces. And this is the CRPF marching contingent going smartly past the saluting base, led by Assistant Commander. बैक्ट्रियन ऊंट भारतीय सेना के ये लद्दाख के शीत मरुस्थलों से गलवान और ಪಶ್ಚಿಮ ಬಂಗಾಳದ ಕವಿ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದ ವಂದೇ ಮಾತರಂ ಸ್ವಾತಂತ್ರ್ಯ ಚಳವಳಿಯ ನಂಟನ್ನು ಹೊಂದಿರುವ ಹಾಗೂ ಪ್ರಗತಿಯ ದ್ಯೋತಕವಾಗಿರುವ ರಾಷ್ಟ್ರಗೀತೆಯ ಗೌರವ ಪಡೆದಿರುವ ಗೀತೆಯಾಗಿದ್ದು ಇದರ 150ನೇ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಅಲ್ಲದೆ ಆಗಸದಲ್ಲಿ ಯುದ್ಧ ವಿಮಾನಗಳು ಆಕರ್ಷಕ ರಾಷ್ಟ್ರಧ್ವಜದ ಚಿತ್ತಾರವನ್ನು ಮೂಡಿಸಿ ಬೆರಗುಗೊಳಿಸಿದವು. ದೇಶದ ಸೇನಾಪಡೆಗಳು ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿದ ಪ್ರತಿರೂಪವನ್ನು ಪಥಸಂಚಲನದಲ್ಲಿ ಪ್ರದರ್ಶಿಸಲಾಯಿತು. ಬ್ರಹ್ಮೋಸ್ ಮತ್ತು ಆಕಾಶ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು, ಆಳವಾದ ದಾಳಿಯ ಸಾಮರ್ಥ್ಯ ಹೊಂದಿರುವ ರಾಕೆಟ್ ಲಾಂಚರ್ ವ್ಯವಸ್ಥೆ ಸೂರ್ಯಾಸ್ತ್ರ ಮತ್ತು ಮುಖ್ಯ ಯುದ್ಧ ಟ್ಯಾಂಕ್ ಅರ್ಜುನ್ ಕರ್ತವ್ಯ ಪಥದ ಮೆರವಣಿಗೆಯಲ್ಲಿ ದೇಶದ ಶಕ್ತಿಯ ಪ್ರತಿರೂಪವಾಗಿ ಕಂಗೊಳಿಸಿತು. ರಫೇಲ್, ಸುಖೋಯ್ 30, C-295, MiG-29, ಅಪಾಚೆ ಸೇರಿದಂತೆ 29 ಭಾರತೀಯ ವಾಯುಪಡೆಯ ವಿಮಾನಗಳ ಹಾರಾಟದೊಂದಿಗೆ ಭವ್ಯ ಕಾರ್ಯಕ್ರಮ ಮತ್ತಷ್ಟು ಹೃದಯ ಸ್ಪರ್ಶಿಯಾಗಿತ್ತು. ಮೆರವಣಿಗೆಯಲ್ಲಿ 2500ಕ್ಕೂ ಹೆಚ್ಚು ಕಲಾವಿದರು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನೀಡಿದರು. ವಿವಿಧ ಕ್ಷೇತ್ರಗಳ ವಿಶೇಷ ಅತಿಥಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಮೊದಲ ಬಾರಿಗೆ ಸಿಆರ್ಪಿಎಫ್ನ 140ಕ್ಕೂ ಅಧಿಕ ಪುರುಷರಿರುವ ಪಡೆಯನ್ನು ಮಹಿಳಾ ಕಮಾಂಡೆಂಟ್ ಮುನ್ನಡೆಸಿದ್ದು ವಿಶೇಷವಾಗಿದ್ದು, ಸಹಾಯಕ ಕಮಾಂಡೆಂಟ್ ಸಿಮ್ರಾನ್ ಬಾಲಾ ತುಕಡಿಯ ನೇತೃತ್ವ ವಹಿಸಿದ್ದರು. ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯ ಅನಿಮಲ್ ಕಂಟಿಂಜೆಂಟ್ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪಾಲ್ಗೊಂಡಿತ್ತು. ಇದು ದೇಶದ ಕೆಲವು ಅತ್ಯಂತ ಸವಾಲಿನ ಭೂ ಪ್ರದೇಶಗಳಲ್ಲಿ ನಡೆದ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಪ್ರಾಣಿಗಳು ವಹಿಸುವ ಪ್ರಮುಖ ಪಾತ್ರವನ್ನು ಪ್ರದರ್ಶಿಸಿದವು. ಈ ತುಕಡಿಯು 2 ಬ್ಯಾಕ್ಟ್ರಿಯನ್ ಒಂಟೆಗಳು, 4 ರ್ಯಾಪ್ಟರ್ಗಳು, 4 ಝನ್ಸ್ಕಾರ್ ಪೋನಿಗಳು, 10 ಭಾರತೀಯ ತಳಿಯ ಸೇನಾ ಶ್ವಾನಗಳು ಮತ್ತು ಪ್ರಸ್ತುತ ಸೇವೆಯಲ್ಲಿರುವ 6 ಸಾಂಪ್ರದಾಯಿಕ ಮಿಲಿಟರಿ ಶ್ವಾನಗಳನ್ನು ಒಳಗೊಂಡಿದೆ.
ಸೇನಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವ ಗೌಪ್ಯ ಕ್ಯಾಮೆರಾ ಅಳವಡಿಸಿರುವ ಹದ್ದು ಗಮನ ಸೆಳೆಯಿತು. ಇದೇ ವೇಳೆ ಗುಜರಾತ್ನ ಆಕರ್ಷಕ ಸಬರ್ಮತಿ ಆಶ್ರಮದ ಸ್ತಬ್ಧಚಿತ್ರ, ತಮಿಳುನಾಡಿನ ಜಲ್ಲಿಕಟ್ಟು, ಛತ್ತೀಸ್ಗಢದ ಬಿರ್ಸಾ ಮುಂಡಾ ಸ್ತಬ್ಧಚಿತ್ರಗಳು ಆಕರ್ಷಕವಾಗಿತ್ತು. ಅಲ್ಲದೆ ವಿವಿಧ ಸಚಿವಾಲಯಗಳು, ಇಲಾಖೆಯ ಯೋಜನೆಗಳನ್ನು ಬಿಂಬಿಸುವ ಸ್ತಬ್ಧಚಿತ್ರಗಳು ಜನಮನ ಸೂರೆಗೊಂಡವು. ವಂದೇ ಮಾತರಂ ಗೀತೆಯ 150 ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪ್ರದರ್ಶಿಸಲಾದ ಸ್ತಬ್ಧಚಿತ್ರ ಆಕರ್ಷಕವಾಗಿತ್ತು.